ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ ಒಂದು ವಾರದ ಅಪ್ಡೇಟು. ಈ ಬೆಡ್ನ ನಾನು ಮೇ 23ನೇ ತಾರೀಕು ಮಾಡಿರೋದು. ಇವತ್ತು ಮೇ 31, ಸೊ ಒಂದು ವಾರ ಆಗಿದೆ. ಸೊ ಅವ್ರು ಹೇಳಿರೋ ಪ್ರಕಾರ ನಾವಿಲ್ಲಿ ಮೊದಲಿಗೆ ಸೊಪ್ಪುಗಳನ್ನ ಹಾಕೋಬೇಕು. ಅದಾದಮೇಲೆ ಬಾರ್ಡರ್ಸ್ನಲ್ಲಿ ನಾವು ಬೇರುಗಳಿರೋ ಥರದ್ದು ಗಿಡಗಳನ್ನ ಹಾಕಬೇಕು. ಆಮೇಲೆ ಪ್ಲಸ್ ಮತ್ತು ಡಯಾಗ್ನಲ್ ಅಂದರೆ ಕ್ರಾಸ್ ಏನಂತಾರೆ, ಇಂಟು ಮಾರ್ಕ್ ಇರುತ್ತಲ್ಲ, ಆ ಥರದ್ರಲ್ಲಿ ದ್ವಿದಳ ಮತ್ತು ಏಕದಳನ ಹಾಕಬೇಕು. ಮತ್ತು ಸೆಂಟ್ರಲ್ಲಿ 6 ಅಡಿ ಬರುವಂಥದ್ದನ್ನು ಹಾಕಬೇಕು. ಅಗೇನ್ ಕ್ರಾಸು ಡಯಾಗ್ನಲ್ ಇದರಲ್ಲೆಲ್ಲ ನಾವು 3 ಅಡಿ ಆ ಥರದ್ದು ಹೈಟ್ ಇರೋವಂಥ ಗಿಡಗಳನ್ನ ಹಾಕೋದು. ಸೊ ಅದಕ್ಕೊಂದು ರೀಸನ್ ಇದೆ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಗಿಡಗಳನ್ನ ಹಾಕಬೇಕು, ಅದರ ಕಾಂಬಿನೇಷನಲ್ಲಿ ಹಾಕಬೇಕಂತ ಹೇಳಿದ್ದಾರೆ. ನನ್ನ ಹತ್ರ ಎಕ್ಸಾಕ್ಟ್ಲಿ ಅದೇ ಗಿಡಗಳು ಇರಲಿಲ್ಲ ಕೆಲವೊಂದು ಕಡೆ. ಸೊ ಹಾಗಾಗಿ ನನ್ನ ಹತ್ರ ಏನಿತ್ತು ಬೀಜಗಳನ್ನ ನಾನು ತಂದಿದ್ದೆ, ಅದರಲ್ಲಿ ಮ್ಯಾನೇಜ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಮೊದಲನೇ ಚೌಕನಲ್ಲಿ ನಾನು ಪಾಲಕ್ ಅಥವಾ ದಂಟನ್ನೇನೋ ಹಾಕಿದ್ದೀನಿ. ಅದಾದಮೇಲೆ ಬಾರ್ಡರ್ಸ್ನಲ್ಲಿ ನಾನು ಕ್ಯಾರೆಟ್ ಹಾಕಿದ್ದೀನಿ ನಾನು ಅನ್ಕೋತೀನಿ. ನನಗೆ ಎಕ್ಸಾಕ್ಟ್ಲಿ ಅದು ಕ್ಯಾರೆಟ್ ಬೀಜಗಳ ಇಲ್ವಾ ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಹಾಗಾಗಿ ಹಾಕಿಬಿಟ್ಟಿದ್ದೀನಿ. ಮತ್ತು ಪ್ಲಸ್ ಆಕಾರದಲ್ಲಿರೋದು ಬೀನ್ಸ್ನ ಹಾಕಿದ್ದೀನಿ. ಕ್ರಾಸಲ್ಲಿರೋದನ್ನು ನಾನು ಟೊಮೆಟೊನ ಹಾಕಿರಬೇಕು. ಮತ್ತು ಸೆಂಟ್ರಲ್ಲಿ ಕೂಡ ನಾನು ಇದು ಬೆಂಡೆಕಾಯಿನೋ ಯಾವುದನ್ನು ಗೊತ್ತಿಲ್ಲ, ಬಟ್ 6 ಅಡಿ ಥರದ್ದೇ ಯಾವುದೋ ಒಂದು ಹಾಕಿದ್ದೀನಿ. ಅಗೇನ್ ನನಗೆ ಈ ಗಿಡಗಳು ನೋಡಿದ ತಕ್ಷಣ ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಹೊಸದಾಗಿ ಇದಕ್ಕೆ ಬಂದಿರೋದು. ಸೊ ಬಂದಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ನೋಡ್ಬೋದು ಚಿಕ್ಕದಾಗೆ ಚೆನ್ನಾಗಿ ಚಿಗುರಿದೆ. ಬಟ್ ಈ ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಬೀನ್ಸು ಅವರೇ ಈ ಥರದ್ದೇ ನಾನು ಜಾಸ್ತಿ ಹಾಕಿರೋದು. ಇದು ಫಸ್ಟು ಚೌಕದ್ದು. ಸೆಕೆಂಡ್ ಚೌಕದಲ್ಲಿ ಅಗೇನ್ ಸೇಮ್ ಥರದ್ದೇ ಬೀನ್ಸ್ ಮತ್ತು ಟೊಮೆಟೊದೇ ಕಾಂಬಿನೇಷನ್ ಮಾಡಿದ್ದೀನಿ. ಬಟ್ ಏನು ಡಿಫ್ರೆನ್ಸ್ ಅಂದರೆ, ಫಸ್ಟು ಚೌಕನಲ್ಲಿ ನಾವು ಪ್ಲಸ್ನಲ್ಲಿ ಏಕದಳ ಹಾಕಿದರೆ, ಆಮೇಲೆ ಕ್ರಾಸ್ನಲ್ಲಿ ಅಂದರೆ ಇಂಟು ಫಾರ್ಮೇಷನ್ನಲ್ಲಿ ದ್ವಿದಳ ಹಾಕಿದರೆ, ನಾವು ಸೆಕೆಂಡ್ ಚೌಕದಲ್ಲಿ ಉಲ್ಟಾ ಹಾಕಬೇಕು. ಸೊ ಪ್ಲಸ್ಸಲ್ಲಿ ದ್ವಿದಳ ಹಾಕ್ತೀವಿ, ಇಂಟೂನಲ್ಲಿ ನಾವು ಏಕದಳನ ಹಾಕಬೇಕು. ಸೊ ಇಲ್ಲಿ ನೋಡ್ಬೋದು, ಇದು ಸೆಕೆಂಡ್ ಚೌಕದ್ದು. ಸೊ ಇದು ಸ್ವಲ್ಪ ಹುಳುಗಳು ಏನೋ ತಿಂದಿದೆ, ಬಟ್ ಪರವಾಗಿಲ್ಲ. ಗಿಡ ಇಷ್ಟು ಬಂದಿರೋದೇ ನನಗೆ ಒಂಥರ ಖುಷಿ ವಿಚಾರ. ಇದು ನೆಕ್ಸ್ಟು 3ನೇ ಚೌಕ. ಸೊ ಇದರಲ್ಲೂ ಸೆಂಟ್ರಲ್ಲಿ ಇದು ಯಾವುದೋ ಗಿಡ ಬಂದಿದೆ. ಅಗೇನ್ ಮೋಸ್ಟ್ಲಿ ಡಬಲ್ ಬೀನ್ಸು ಯಾವುದೋ ಗೊತ್ತಿಲ್ಲ ನನಗೆ. ಬಟ್ ಬೀನ್ಸು ಇದು ಮೋಸ್ಟ್ಲಿ ಟೊಮೊಟೊ ಇರಬೇಕು. ಸೊ ಇದೆಲ್ಲ ಚೆನ್ನಾಗಿ ಬಂದಿದೆ. ಅಗೇನ್ ಈ ಸೊಪ್ಪುಗಳೆಲ್ಲ ಸ್ವಲ್ಪ ಬರ್ತಾ ಇದೆ. ಇನ್ನೂ ಟೈಮ್ ತೊಗೊಳುತ್ತೆ ಅನಿಸುತ್ತೆ ನನಗೆ. ಈ ಗಿಡಗಳು ಎಷ್ಟು ದಿನ ತೊಗೊಳುತ್ತೆ ಏನಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾನೆ ಇದ್ದೀನಿ. ಈ 3ನೇ ಚೌಕದಲ್ಲಿ ನಾನು ಬಾರ್ಡರ್ನಲ್ಲಿ ಏನೂ ಹಾಕಿಲ್ಲ, ಯಾಕಂದರೆ ಬೇರೆ ಇರೋ ಥರ ನನ್ನ ಹತ್ರ ಏನೂ ಇರಲಿಲ್ಲ. ಮೋಸ್ಟ್ಲಿ ಅರ್ಶಿನನೋ ಏನೋ ಹಾಕಿರಬೇಕು. ಒಂದು ಅರ್ಶಿನ ಮತ್ತು ಒಂದು ಸುವರ್ಣಗೆಡ್ಡೆ ಒಂದು ಹಾಕಿರ್ಬೇಕು ಅಲ್ಲಿಂದ ತಂದಿದ್ದು. ಈ ಲಾಸ್ಟ್ ಚೌಕದಲ್ಲಿ ಮಾತ್ರ ನಾನು ನಮ್ಮ ಮನೇಲೇ ಇದ್ದಿದ್ದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೇನು ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರಯಲ್ ಆ್ಯಂಡ್ ಎರರ್ ಥರ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇದು ಜೋಳ ಅನ್ಸುತ್ತೆ ನಾನು ಹಾಕಿರೋದು. ಸೊ ಇಲ್ಲಿ ಇದು ಮಾತ್ರ ಬಂದಿದೆ, ಇನ್ನು ಬೇರೆದು ಯಾವುದೂ ಬಂದಿಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ ಏನೋ ಒಂದು ಬಂದಿದೆ. ಇದು ನಮ್ಮ ಚೌಕಾಬಾರ ಬೆಡ್ ಇರೋದು ಈ ರೀತಿ. ಸೊ ಇದು ಮೊದಲನೇ ವಾರದ ಅಪ್ಡೇಟು. ನೆಕ್ಸ್ಟ್ ನಾನು 2ನೇ ಅಥವಾ 3ನೇ ವಾರಕ್ಕೆ ಮತ್ತೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ಧನ್ಯವಾದಗಳು.